implement. See, if you look at the earlier budgets, so that is the experience of everybody. Sir, you are saying 12 lakh crores is the loan, which is part of the outlay. 14 So, where 14 lakh crores. So what are the compulsions, sir, according to you? You have presented so many budgets. Because, see, the budget size is 48 crores, 21 lakhs. 48 lakh. 48.21 lakh. 27% ಸಾಲ ಸರ್. 48.21 lakh crores. So, out of 48 crores, 48 lakh crores. 21 lakhs, the total loan is 14 lakh crores. So that means to say the loan component is increasing. Now 2.90. The country is going to bankrupt. ನಿರ್ಮಲಾ ಸೀತಾರಾಮನ್ ಅವರು ಪ್ರೀ ಬಜೆಟ್ ಮೀಟಿಂಗ್ ಎಲ್ಲ ಕರೆದಿಲ್ಲ ಯಾವ ಪುರುಷಾರ್ಥಕ್ಕೆ ಸರ್ ಮೀಟಿಂಗ್ ಎಲ್ಲ ಕರೆದು ಮಾಡಿದ್ದು ಅಂತ ಅವ್ರನ್ನೇ ಕೇಳಿ ಅಂತ. ಇದೊಂದು ಇಂಪಾರ್ಟೆಂಟ್ ಅವ್ರದ್ದು ವಿತ್ತೀಯ ಕೊರತೆ 4.9, ನಮ್ಮದು 2.9. ಆಮೇಲೆ ದೇರ್ ಫಿಸ್ಕಲ್ ಡಿಫಿಸಿಟ್ 5.1 ಅಂತ ಹೇಳಿದರು, ಈಗ 4.9 ಅಂತ ಹೇಳ್ತಾ ಇದ್ದಾರೆ. Because of 1 lakh grant from the RBI. 2.11 lakh. ಈಗ ನಮ್ಮದು 2.90 ಅಂದರೆ ವಿ ಆರ್ ವಿತ್ ಇನ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಏನು 3% ಅಂತ ಹೇಳಿ ಅದರೊಳಗಡೆ ಇದ್ದೇವೆ, ಇವು ಜಾಸ್ತಿ ಇದ್ದಾರೆ. Within the parameter. ಥ್ಯಾಂಕ್ ಯು. RBI ಇಂದ ಡಿವಿಡೆಂಡ್ ತಗೊಂಡಿದ್ದಾರೆ 2.1. ಅದನ್ನೇ ಹೇಳಿದೆ ನಾನು. 1 lakh ಹೇಳಿದೆ. RBIನಿಂದ ಡಿವಿಡೆಂಡ್ಸು 2.11 2 crores 11 lakh. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಇಲ್ಲ ಅಂತೇಳಿ ದ್ವೇಷ ಏನಾದರೂ ಮಾಡಿದ್ದಾರಾ? ದಕ್ಷಿಣ ಭಾರತದಲ್ಲಿ ಇಟ್ಸ್ ಬಿಕಾಸ್ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ಓಟ್ ಕೊಟ್ಟಿಲ್ವ, ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವು ಕಂಟಿನ್ಯೂ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಆಮೇಲೆ ಮಿಡ್ಲ್ ಮ್ಯಾನ್ಗೂ ಕೂಡ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನು ಉಪಯೋಗ ಇಲ್ಲ. ಇದು ಮಿಡ್ಲ್ ಕ್ಲಾಸ್ ಶೆಲ್ಟರ್ ಇನ್ಕಮ್ ಟ್ಯಾಕ್ಸು ಹೆಚ್ಚು ಮಾಡ್ತಾರೆ ಅಂತ ಇತ್ತು. 3 ಲಕ್ಷಕ್ಕೆ ಇಟ್ಟಿದ್ದಾರೆ ಮಿಡ್ಲ್ ಕ್ಲಾಸಸ್. Sir, will your tax share fight will continue, sir? Tax share, sir. You are demanding tax bill to be shared from Calcutta. Definitely. Yes. ವಾಟ್ ಎವರ್ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೆಡ್ ಅದು ಕಂಟಿನ್ಯೂ ಆಗುತ್ತೆ. ಈಗ ಮತ್ತೆ 16ನೇ ಹಣಕಾಸಿನ ಆಯೋಗ ಇದೆ. ದೇ ಆರ್ ಕಮಿಂಗ್ ಟು ಕರ್ನಾಟಕ ಆನ್ ಯಾವತ್ತು? ಆಗಸ್ಟ್ 28ಕ್ಕೆ. ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. ಅವಾಗ ನೀವು ರಾಜ್ಯಕ್ಕಾದ ಅನ್ಯಾಯವನ್ನು ಸರಿಪಡಿಸಕ್ಕೆ ಯು ವಿಲ್ ರೆಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th ಫೈನಾನ್ಸ್ ಕಮಿಷನ್. ಎಲೆಕ್ಷನ್ ಟೈಮಲ್ಲಿ vehemently you represent, and you will represent all the problems of Karnataka. What injustice has been caused to Karnataka from 15th Finance Commission, we will explain all this. ಎಲೆಕ್ಷನ್ ಟೈಮಲ್ಲಿ ಮೋದಿಗೆ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಸರ್. ಮ್ಯಾನಿಫೆಸ್ಟೋಲ್ಲಿ ಯಾವ್ದಾದ್ರು ಒಂದಾರು ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಣ್ತಿಲ್ಲ. ಏನಿಲ್ಲ.